ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು ಅದ ಕಲತಂದಿಗೆ ಭೂಮಿಯಾಗ ಹೋಗಿದೀವಂದ್ರೆ ಸೀಮಿಗಲ್ಲಾತು ಎಲ್ಲಿ ಐತಿದ ದೇವ್ರ ಎಲ್ಲಿ ಐತಿ ದೇವ್ರ ಬೇಕಾದ್ರ ತಳ ಹೇಳ ನನಗ ಅದ್ರ ತಳ ಹೇಳ ಯಾನ ಕರ್ರಗೈತೇವ ಬ್ಯಾಳಗೈತೇವ ಮತ್ ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಭಗವಂತ ಪರಮಾತ್ಮ ಅಂತ ಹೇಳ್ತಾನ ಯಾರಿಗೆ ಏನು ಕೊಟ್ಟಾನೋ ನಿನ್ನ ಪರಮಾತ್ಮ ಲಕ್ಷ್ಮಣ ಕಣದಾಳ ಲಕ್ಷ್ಮಣ ಹೇಳ್ತಾನ್ರಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಬೇಡಿದವ್ರಿಗೆ ಬೇಕಾದ ಏನು ಕೊಡ್ತಾನ ಅವನ ಮೈ ಮೇಲೆ ಹಾಕೋಲಕ್ಕ ಒಂದು ಬಟ್ ಅರಿವಿಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡು ತಿರುಗುತ್ತದೋ ನಿನ್ನ ಪರಮಾತ್ಮ ಯಾರಿಗೆ ಏನು ಕೊಟ್ಟಾನವ ಭಗವಂತ ಕುಡಾವಂಗನ ಮೊದಲು ಇಲ್ಲ ಕೊಡ್ತಾನ ಅಂದ್ಯಲ್ಲ ಕುಡಾವನ ಮೈ ಮೇಲೆ ಒಂದು ಬಟ್ ಅರಿವಿಲ್ಲ ಸರದ ಕುತ್ತನಂದ್ರೆ ಏನು ಜಾಗ ಇಲ್ಲ ಅದಕ್ಕ ಶಾನೆ ಬಹಳದನ್ರಿ ಹೆಂಗ 84 ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕ್ತಾನತ್ರಿ ಪರಮಾತ್ಮ 84 ಲಕ್ಷ ಜೀವರಾಶಿಗೆಲ್ಲ ಅಂಡಜ ಪಿಂಡಜ ಜಲಜ ಉದ್ಬೀಜ ಇವ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ನನ್ನ ಪರಮಾತ್ಮ ಅವನ ಸಲುತಾನು ಅಂದಿ ಈ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ನಿನ್ನ ಪರಮಾತ್ಮ ಅಂತ ಹೇಳ್ತಿ ಒಂದಾನೊಂದು ಟೈಮ್ದೊಳಗ ಬೇಕಂದ್ರೆ ಶಿವಪುರಾಣ ಓದಿ ನೋಡು ಸಿಗ್ತದ ನಿನಗ ಒಂದಾನೊಂದು ಟೈಮ್ದೊಳಗ ನಿನ್ನ ಪರಮಾತ್ಮ ಹಸದ ಕೈಯಾಗ ಕಪಾಲಿ ಹಿಡ್ಕೊಂಡ 3 ಲೋಕದಾಗ ಜಗ ಸುತ್ತವರದ ಅನ್ನ ಬೇಡುತ್ತಿದ್ದ ಕೈಯಾಗ ಕಪಾಲಿ ಹಿಡ್ಕೊಂಡಿದ್ದ ಜಗ ಸುತ್ತುವರದ ಮೋತಿ ಇಟ ಮಾಡ್ಕೊಂಡ ಎಲ್ಲಾರ ಮನಿಗೊಟ್ಟ ಭಿಕ್ಷಾಂದಿ ಹೇಳಿ ತಿರುಗಲಾಕ ಹತ್ತಿದ್ದ ಸೂರ್ಯ ಇದ್ದ ಚಂದ್ರ ಇದ್ದ ಇಂದ್ರ ಇದ್ದ ದೇವ ಇದ್ದ ಯಮ ಇದ್ದ ಎಲ್ಲಾ ದೇವತ್ಯಾರಿದ್ರು ಎಲ್ಲಾರ ಮನಿಗೊಟ್ಟ ತಿರುಗಿದ ಎಲ್ಲ ಯಾರಿಗಿ ಪರಮಾತ್ಮನ ಕಪಾಲಿ ಒಳಗ ಅನ್ನ ಹಾಕಿ ಪರಮಾತ್ಮನ ಹೊಟ್ಟಿ ತುಂಬಿಸೋ ತಾಕತ್ತ ಗಂಡ ದೇವ್ರ ಕೈಲಿ ನೇಗಲಿಲ್ಲ ನೀ ಹೇಳಿದ ಆ ಮಾತಿಗೆ ಹೇಳ್ಬೇಕಾಗೈತಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕು ನಿನ್ನ ಪರಮಾತ್ಮ ತಾನಾಮೆ ಹೊಟ್ಟೆ ಹಸದ ತಿರುಗಲಕ್ಕ ಹತ್ತಿದ್ದ ಮನಿ ತಿರುಗುತ್ತಿದ್ದ 3 ಲೋಕದಾಗ ಜಗ ಸುತ್ತುವರದ ಯಾವಾಗ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮನೆಗೆ ಹೋದ ತಾಯಿ ಭಿಕ್ಷಾಂದಿ ಹೇಳಿ ಹೊರಗ ಅಂಗಳಾಗ ನಿಂತಾಕಿ ಅವಾಗ ಹೇಳ್ತಾನ ಎಲ್ಲಾ ಕಡೆ ತಿರುಗಿ ಬಂದ ನೀವ ನನ್ನ ಹೊಟ್ಟೆ ತುಂಬಿಸೋ ತಾಕತ್ತು ಯಾವ ಕೈಯಾಗ ನೀಗಿಲ್ಲ ಯಾವ ಗಂಡ ದೇವರಿಗೆ ನೀಗವತ್ತು ಬಾಳ ಹೊಟ್ಟೆ ಹಸದ ತಾಯಿ ನಿನ್ನ ಮನ್ಯಾಗ ಹಳಿಸಿದ ನುಚ್ಚಿದ್ರ ನೀಡ ಅದನ್ನ ತಿಂದು ಹೋಗ್ತಾನ ಖರೆ ನನ್ನ ಹೊಟ್ಟೆ ತುಂಬಿಸಂದ ಅವಾಗ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ತನ್ನ ಕೈ ಮುಟ್ಟಿಗೆ ಒಳಗೆ ಎಷ್ಟು ಅನ್ನ ಸಿಗ್ತದ ಯಾವಾಗ ಅಟ ಅನ್ನ ನೀಡಿ ನೋಡು ಹೊಟ್ಟೆ ತುಂಬ ನಿನ್ನ ಪರಮಾತ್ಮ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿಂತ ಅವಾಗ ಹೊಟ್ಟೆ ತುಂಬೈತಿ ಹೊಳ್ಳಿ ಬರ್ಬೇಕಾದ್ರ ಹಂಗ ಬಂದಿಲ್ಲವ ಎಲ್ಲಾ ಕಡೆ ತಿರುಗಿ ನೀವ ಯಾರು ನನ್ನ ಹೊಟ್ಟೆ ತುಂಬಿಸೋ ತಾಕತ್ತಾಗಲಿಲ್ಲ ನಿನ್ನ ಮನೆಗೆ ಬಂದ ಮೇಲತ್ತ ನಾನು ಹೊಟ್ಟೆ ತುಂಬಿಯದಂದ್ರೆ ಜಗತ್ತಿನ ಒಳಗ ನೀ ಅನ್ನಪೂರ್ಣೇಶ್ವರಿಯಾಗಿ ಮೇರಿ ಎತ್ತಿ ಹೇಳಿಕೆಗೆ ಆಶೀರ್ವಾದ ಮಾಡಿ ಹೊರಗೆ ಬರಬೇಕಾಗ್ಯದ ಮಣ್ಣಿನ ಪರಮಾತ್ಮ ದೊಡ್ಡವಿದ್ದಂದ್ರ 84 ಲಕ್ಷ ಜೀವರಾಶಿಗೆಲ್ಲ ನೀ ಅನ್ನ ಹಾಕಿ ಆದ್ರ ನೀ ಹಸದ ಕೂತಾಗ ನಾ ಅನ್ನ ಹಾಕಿನ ಅಂತ ಮ್ಯಾಲ ಕೈ ಎತ್ತಿ ಹೇಳ್ತಾನೆ ನಿನಗ ಅಲ್ಲಿ ನಿಮ್ಮ ಅಪ್ಪಗ ತಮ್ಮ ನನಗತ್ತೆ ನಿಂದ ಏನ್ರ ತಳಪ್ಪ ಹಚ್ಚಿದ್ರ ಹಿಡ್ಕೊಂಡ ಬಾ ಅದ್ಯಾಕ ಆದಿತ್ರಿ ಕಲ್ಲಕ್ಕ ಅವನು ಒಂದ್ ತಗದ್ ಬೇರೆನರಿ ಅವ್ ಮಳಿರದ ಬಗರಿ ಆಡಿಸ್ಬೇಕತ್ತಾನ್ರಿ ಮಂದಿ ಕಮ್ಮಿ ಅದಾರತ್ತ ನೋಡಿ ಅಂದ ಮಳಿಯದ ಬಗರಿ ಆಡ್ತದ ಖರೆ ಒಂದ ಜಾಗದಾಗ ಆಡಂಗಿಲ್ಲ ಜಗತ್ ಹುಟ್ಟ್ಯದ ಸ್ವಯಂ ಜ್ಯೋತಿ ಪರಮಾತ್ಮ ಅಂತ ಹೇಳ್ದಿ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕಂದ್ರ ಗಂಡ ಕತ್ತಲಿ ಅಂದ್ರ ಹೆಣ್ಣ ಬೆಳಕಂದ್ರ ಗಂಡ ಕತ್ತಲಿ ಅಂದ್ರೆ ಹೆಣ್ಣ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟುತ್ತದ ಖರೆ ಬೆಳಕಿನ ಹೊಟ್ಟಿಲೆ ಕತ್ತಲಿ ಹುಟ್ಟಂಗಿಲ್ಲ ಇದು ಮೊದಲು ತಿಳಿಯಾಗಿರ್ಲಿ ನಿನಗೆ ಬೆಳಕಿನಾಗ ಅಂದ್ರೆ ಬೆಳಕಾಚಿಟ್ರ ಬೆಳಕ ಕಾಣ್ತದನ ಮೊದಲು ನನಗೆ ಕತ್ತಲಿ ಬೇಕು ಕತ್ತಲಿದ್ದಾಗ ಬೆಳಕ ಆಮೇಲೆ ಸ್ವಯಂ ಜ್ಯೋತಿ ಪರಮಾತ್ಮ ನನ್ನಿಂದ ನೀ ಜನ್ಮ ತಾಳಿ ನಿನ್ನಿಂದ ನಾ ಅಲ್ಲ ಇದು ಮೊದಲಿನ ತಿಳಿಯಾಗಿರ್ಲಿ ಮತ್ತ ದೇವತ್ಯಾರಿಗೆಲ್ಲ ಜನ್ಮ ಕೊಟ್ಟ ನನ್ನ ಪರಮಾತ್ಮ ಎಲ್ಲ ಹುಟ್ಟಿಸ್ಯಾನೆ ಹುಚ್ಚಪೇಲಿ ಪಕ್ಕ ಪುರಾಣ ಓದ್ಕೊಂಡು ಬಂದದೇವೋ ಟೇಸ್ಗೆ ಹಂಗ ಬಂದಿತ್ತದೇವೋ ಪರಮಾತ್ಮ ಎಲ್ಲ ಹುಟ್ಟಿಸ್ಯಾನತ್ ಹೇಳಿ 33 ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದು ನನ್ನ ಹೆಣ್ಣ 66 ಕೋಟಿ ದೈತ್ರಿಗೆ ಜನ್ಮ ಕೊಟ್ಟದು ನನ್ನ ಹೆಣ್ಣ ಯಾಕಂದ್ರೆ ಪ್ರಥಮದೊಳಗೆ 13 ಮಂದಿ ಹೆಣ್ಮಕ್ಳಿದ್ರು ದಿತಿ ಅದಿತಿ ಕದ್ರು ವಿನತಿ ಹಿಂಗ ಪ್ರಥಮದೊಳಗೆ 13 ಮಂದಿ ಹೆಣ್ಮಕ್ಳಿದ್ರು ದಿತಿ ಹೊಟ್ಟಿಲೆ ದೇವತೆಯರು ಹುಟ್ರು ಅದಿತಿ ಹೊಟ್ಟಿಲೆ ದೈತ್ರು ಹುಟ್ರು ವಿನತಾನ ಹೊಟ್ಟಿಲೆ ವರುಣ ದೇವ ಗರುಡ ದೇವ ಹುಟ್ರು ಕದ್ರನ ಹೊಟ್ಟಿಲೆ ಕಾಳಿಗೆ ಸರ ಹಿಡ್ಕೊಂಡು ಆದಿ ಶೇಷನ ತಕ್ಕ ಜನ್ಮ ತಾಳಿತು ವಿಸರ್ಜಂತು ಎಲ್ಲ ಜನ್ಮ ತಾಳಿತು ಕಲ್ಲಾಗಲಿ ಮುಳ್ಳಾಗ್ಲಿ ಗಿಡ ಆಗ್ಲಿ ಗಂಟೆ ಆಗ್ಲಿ ಇವಕ್ಕೆಲ್ಲ ಜನ್ಮ ಕೊಟ್ಟದ ನನ್ನ ಹೆಣ್ಣಿನ ಅವತಾರದ ಪ್ರಥಮದೊಳಗ ನನ್ನ ಆದಿಶಕ್ತಿಗೆ ಪ್ರಕೃತ ದೇವಿ ಅಂತ ಹೇಳಿ ನಾಮ ಬಂದೈತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ಆ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಇದ್ರೊಳಗ ಏನ ಪರಮಾತ್ಮ ಅಂತ ಹೇಳಿ ಅಂದ್ರೆ ಇದ್ರ ಅರ್ಥ ಏನ
ಅವಂಗೂ ಪ ಗೊತ್ತಿಲ್ಲ ಅಂದ್ರೆ ಏನ, ರ ಅಂದ್ರೆ ಏನ, ಮ ಅಂದ್ರೆ ಏನ, ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ. ಹಾ ಮುಂದಿನ ಸಂದಿಗೆ ಸಣ್ಣ ಹಂಗೆ ನಡಿಲ್ರಿ, ಒಮ್ಮೆ ಹುಡುಗ ಗಂಜಿಗೆ ಹಾಕೋದು ಬೇಡ, ಸನಿಯದ ಅಂದ್ರೆ ಇಲ್ಲಿ ಕಣದಾಳದಾವದಾನ ಹಾ, ನಡಿಲ್ಲ ಬರಾಗ ಗಾಡಿ ತಗೊಂಡ್ ಬಾ ನಡಿಲ್ಲ ಸ್ವಾದಿಗಿದಾನ. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು, ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು, ನಮ್ಮ ನಿಮ್ಮಲ್ಲಿ ಬೇಕು. ಕರೆ. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು, ಸಣ್ಣ ದೊಡ್ಡವರನ್ನ ಅರಿಯದೆ ಎಂತ ನಮಸ್ಕಾರ. ಯಾವನಲ್ಲಿ ಅರು ಅದಲ್ಲ ಹಾ ದೇವ್ರು ಎಲ್ಲಿ ಅದಾನಪ್ಪ ಅಂತಂದ್ರ ಹಾ ಯಾವನಲ್ಲಿ ಅರು ಐತಿ ನೋಡು ಅಲ್ಲೇ ಗುರು ಐತಿ. ಹಾ ಯಾವ ಅರತ್ತು ನಡೀತಾನೋ ಅವನೇ ಗುರು. ಹಾ ಮೊದಲು ಅವರು ಹೊರಗಿನ ಗುರುನು ಬೇಕಾಗಿಲ್ಲ, ಮೊದಲು ಅರು. ಹಾ. ಈ ಅರು ಆಗಬೇಕಾದ್ರೆ ಮೊದಲು ಮನೆಯಾಗ ತಾಯಿ ಬೇಕು. ತಾಯಿ ಬೇಕು. ಮನೆ ಮೊದಲು ಪಾಠಶಾಲೆ, ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ಮೊದಲಿನ ಗುರು, ಮೊದಲಿನ ಗುರು ತಾಯಿನ, ಆಮೇಲೆ ಎಂದಾಗಡೆ ಪಗಾರ ಮೇಲೆ ಬರ್ತಾನೆ ನೀವು ಎರಡನೇದು ಗುರು ಸಾಲ್ಯಾಗ ರೊಕ್ಕದ ಮೇಲೆ. ಹಾ 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 ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಮಗ ನನ್ನ ನೋಡ್ತಾನಂತ ಜನ್ಮ ಕೊಡಂಗಿಲ್ಲ. ಹಾ ಹಾ ಮಗುವಿಗೆ ಆ ಮಗು ಒಂದು ಶಿಕ್ಷಣ ಕಲಿಸ್ಬೇಕಾದ್ರೆ ರೊಕ್ಕ ತಗೊಂಡು ಕಲಿಸಂಗಿಲ್ಲ. ಅದಕ್ಕೆ 33 ಕೋಟಿ ದೇವನ ದೇವತೆಯರೊಳಗಾಗ್ಲಿ, ಬ್ರಹ್ಮ ಆಗ್ಲಿ, ವಿಷ್ಣು ಆಗ್ಲಿ, ಮಹೇಶ್ವರ ಆಗ್ಲಿ, ಇವರ ಋಣ ಮುಟ್ಟಿಸಲಾಕ ಬರ್ತದ. ಬರ್ತೈತಿ ಜಗತ್ತಿನೊಳಗ ಇವರ ಋಣ ಮುಟ್ಟಿಸಲಾಕ ಬರ್ತದ. ಖರೆ ಜನ್ಮ ಕೊಟ್ಟಿರುವಂತ ತಾಯಿ ಋಣ ಮುಟ್ಟಿಸಲಾಕ ಹರಿಹರ ಬ್ರಹ್ಮರ ಕೈಲಿ ಸಹಿತ ಆಗದ ಮಾತೈತಿದು. ಇವತ್ತ ಶಕ್ತಿನ ಬೆಳೆಸಲಾಕ ನಾವು ಬಂದಿವು, ಸಂಬಾನ ಬೆಳೆಸಲಾಕ ನೀವು ಕಣದಾಳದವ್ರು ನೀವು ಬಂದಿರಿ. ಬಂಗಾರ ಹೊತ್ತ ಮುಣಗೋ ತನಕ ಅಪ್ಪ ಅಪ್ಪ ಆಗಿ ಉಳಿಬೇಕು. ಯಾಕ ಇಟ್ಟು ವಾರ್ನಿಂಗ್ ತಮ್ಮ ಲಕ್ಷ್ಮಣ ನಿನಗ, ಅಪ್ಪ ಅಪ್ಪ ಆಗಿ ಉಳಿ ಒಳಗ ಸೀರಿ ಊಟ ಅವ್ವ ಆಗು ತೆಗ್ದ ಮಾಡ್ಬೇಡ್ರಿ ಗಂಡ ಹಾಡವ್ರು. ಇದೊಂದು ವಾರ್ನಿಂಗ್ ನಾದ ನಿಮಗ. ಯಾಕಂದ್ರೆ ರೊಕ್ಕ ತಗೊಂಡು ಬಂದಿರಿ ಬೇಡದಟ್ಟ ಅಪ್ಪನ ಬೆಳೆಸಲಾಕ. ನಾವ್ ಹೆಂಗ ತಳ ಪಾಯ ಗಚ್ಚ ಹಿಡ್ಕೊಂಡು ಬಂದಿವ್ ನೋಡು, ಹಂಗ ಪ್ರಥಮದೊಳಗ ಅಪ್ಪ ಎಲ್ಲಿದ್ದ ಯಾವ ಆಕಾರದಾಗಿದ್ದ. ಪರಮಾತ್ಮ ದೊಡ್ಡ ಮತ್ ಹೇಳಿದಿಪ್ಪ. ಪರಮಾತ್ಮ ದೊಡ್ಡವಿದ್ದಂದ್ರೆ ನೆತ್ಯಾಗ ಯಾಕೆ ಜಾಗ ಕೊಟ್ಟಾನ? ಗಂಗವ್ಗ 24 ತಾಸು ನೆತ್ಯಾಗ ಇಟ್ಕೊಂಡು ಕೂತಾನಕಿನ. ಏನ್ ಕಾರಣಕ್ಕೆ ಇಟ್ಕೊಂಡಿ? ದೊಡ್ಡವಿದ್ಯಲ್ಲ ಪಾದ ತೆಳಗಿಡಬೇಕಾಗಿತ್ತು, ತೆಗದ ತೆಳಗಿಡ್ಬೇಕಲ್ಲ. ಇವನು ಹೊಂಟಿದ್ರೆ 4 ಮಂದಿ ಹೆಗಲ ಮ್ಯಾಗ. ವಿಸಾ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಕಾಳ ಕೊಟ್ಟ ವಿಸಾ ಹೊಂಟಿತ್ತ. ಕುಡದ ಕೂತಿದ್ದ. ಕುಡದ ಕೂತಾಗ ಯಾವಾಗ ಬಂದ ನನ್ನ ತಾಯಿ ಗಂಗವ್ವ ನೆತ್ಯಾಗ ಕಾಲು ಕೊಟ್ಟು ಕೂತಾಳ ನೋಡ. ಅವಾಗ ಸಂಧಾನ ಸಂದೆಲ್ಲ ತಂಡಗಾಗ್ಯದ. ಓಯ್ ತಮ್ಮ ನಿಂದಲ್ಲ, ನೀ ಏನೋ ಸ್ತೋತ್ರ ಮಾಡ್ಲಕ್ ಹತ್ತಿಯಲ್ಲ ಅವಂದ ಇಟ್ಟ ಮತ್ತ ನಿನಗ ಗ್ಯಾರಂಟಿ ಕೊಟ್ಟ ಹಾಡ್ಕಿ ತಮ್ಮ ಲಕ್ಷ್ಮಣ. ಇವತ್ತು ನಾಗನೂರು ಊರಾಗ ಹೊತ್ತ ಮುಣಗು ತನಕ ನಿಮ್ಮ ಅಪ್ಪನ ಮಾತ್ರ ಬೆಳಿ ಗುಡಂಗಿಲ್ಲ. ಮಸೀಬ್ನಾಳ ವಿದ್ಯಾನ ಗ್ಯಾರಂಟಿ ಕೊಟ್ಟ ಹಾಡ್ಕಿ ಬೇಕಾದಂಗ ಬೆಳೆಸ್ಕೊತ. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು, ಏ ಸಣ್ಣ ದೊಡ್ಡವರನ್ನ ಅರಿಯದೆ ಏ ಭಾವದಲ್ಲಿ ಬದಲಾಗಿ ಹೊದಲ ಬೆದಲ ಹಾಳಾಗಿ ಹೋಗ್ತಾರ ಉಳಿಯದೆ ತಿಳಿಯಾದೆ ಮುಂದ ಹೊಳಿಯಾದೆ ಏ ಭಾವದಲ್ಲಿ ಬದಲಾಗಿ ಹೊದಲ ಬೆದಲ ಹಾಳಾಗಿ ಹೋಗ್ತಾರ ಉಳಿಯದೆ ಏನು ತಿಳಿಯದೆ ಮುಂದ ಹೊಳಿಯದೆ. ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ, ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ, ಮತ್ತೊಮ್ಮೆ ಸಿಗುವುದಿಲ್ಲ. ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ, ಏ ಫಾಯ್ದೆ ಮಾಡಿ ಬರೋ ಮರ್ಯಾದೆ.
ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿಮ್ಮ ಕೈಗೆ ಸಿಗಬಾರದೆ ಏ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿಮ್ಮ ಕೈಗೆ ಸಿಗಬಾರದೆ ಮೀಸಲ ಮಾಡಿ ಕೋರಿ ನಮ್ಮ ತಾಯಿ ನಮ್ಮ ತಾಯಿ ಅಕಿನ ಚಾಣಾಕ್ಷಿಯಾಗಿ ಪ್ರಾಣ ಪಂಜರದಲ್ಲಿ ಒಂದು ಜೀವ ಸಲವಿ ಮಾಲತಿ ಅಕಿನೆ ಪಾಲಕ್ಷಿಯಾಗಿ ಏ ನಾನು ನೀನು ಎಂಬ ಮಾತು ಕಾಲೆ ಐತಿ ನಾನು ನೀನು ಎಂಬ ಮಾತ ಕಾಲೆ ಐತಿ ನಾನು ನೀನು ಎಂಬ ಮಾತು ಕಾಲೆ ವಿಷ ಪದರಲ್ಲಿ ಕಟ್ಟಿಕೊಳ್ಳಬಾರದು ಅದೇ ರೀತಿಯಾಗಿ ಬಸ